ಇಂದು ಫೆಬ್ರವರಿ 21 ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನೋತ್ಸವ. 1999ರಲ್ಲಿ ಮೊದಲ ಬಾರಿಗೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಮಾತೃಭಾಷಾ ದಿನೋತ್ಸವವನ್ನ ಆಚರಣೆ ಮಾಡಬೇಕೆಂಬತಕ್ಕಂತ ಒಂದು ಅಂಗೀಕಾರವನ್ನ ಮಾಡಲಾಗುತ್ತೆ. ಅದರ ಪ್ರಕಾರ 2000 ಇಸ್ವಿಯಿಂದ ಈ ಒಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದೀವಿ. ಇದಕ್ಕೆ ಮೂಲ ಪ್ರೇರಕ ಯಾರಪ್ಪ ಅಂತಂದ್ರೆ ಬಾಂಗ್ಲಾದೇಶ. ಇಂದಿನ ಬಾಂಗ್ಲಾದೇಶ ಪಾಕಿಸ್ತಾನದ ಒಂದು ಭಾಗವಾಗಿರುತ್ತೆ. ಪೂರ್ವ ಪಾಕಿಸ್ತಾನದಲ್ಲಿ ಬಂಗಾಳಿ ಭಾಷೆಯನ್ನು ಹೆಚ್ಚು ಜನರು ಮಾತಾಡ್ತಾ ಇರ್ತಾರೆ. ಅದೇ ಪಶ್ಚಿಮ ಪಾಕಿಸ್ತಾನದಲ್ಲಿ ಉರ್ದು ಭಾಷೆಯನ್ನ ಅಧಿಕೃತ ಭಾಷೆಯನ್ನ ಇಡೀ ಪಾಕಿಸ್ತಾನಕ್ಕೆ ಆಯ್ಕೆ ಮಾಡ್ತಾರೆ. ಆದರೆ ಪೂರ್ವ ಪಾಕಿಸ್ತಾನದ ಜನ ಬಂಗಾಳಿ ಭಾಷೆಯನ್ನ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕು ಅಂತ ಅವರಿಗೆ ಮನವಿಯನ್ನು ಸಲ್ಲಿಸ್ತಾರೆ. ಆದ್ರೆ ಪಾಕಿಸ್ತಾನ ಅದಕ್ಕೆ ಒಪ್ಪೋದಿಲ್ಲ. ಬಂಗಾಳಿ ಭಾಷೆಯನ್ನು ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕೆನ್ನುವ ಉದ್ದೇಶದಿಂದ ಅನೇಕ ಹೋರಾಟಗಳನ್ನು ಮಾಡುತ್ತೆ. ಹೋರಾಟದ ಸಮಯದಲ್ಲಿ 1955ರಲ್ಲಿ ಫೆಬ್ರವರಿ 21ರಂದು ಮಾತೃಭಾಷಾ ದಿನೋತ್ಸವನ್ನಾಗಿ ಅವರು ಆಚರಣೆ ಮಾಡ್ತಾರೆ. ಎರಡನೆಯಾಗಿ ವಿಶ್ವಸಂಸ್ಥೆ 2000 ಇಸ್ವಿಯಿಂದ ವಿಶ್ವ ಮಾತೃಭಾಷಾ ದಿನೋತ್ಸವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದೆ.